ಎಲ್ಲರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ ವರೆಗೆ ನನ್ನ ಪ್ರಯಾಣವನ್ನು ಆರಂಭಿಸಬೇಕು ಅಂತಿದ್ದೀನಿ. ಅದಕ್ಕೂ ಮೊದಲು ಅತಿ ಜವಾಬ್ದಾರಿಯುತ ಕೆಲಸವನ್ನ ಕೈಗೆ ಎತ್ಕೋತಾ ಇದ್ದೀನಿ. ಅದೇನು ಅಂದ್ರೆ ನನ್ನ ಜೊತೆ ಒಂದು ನಾಯಿನ ಕರ್ಕೊಂಡು ಹೋಗೋದು. ನನ್ಗೆ ಯಾಕೆ ಈ ಆಲೋಚನೆ ಬಂತು ಅಂದ್ರೆ ನನಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಇವಾಗಿಂದಲ್ಲ, ತುಂಬಾ ಚಿಕ್ಕ ಹುಡುಗ ಇದ್ದಾಗಿಂದನೂ ಸಾಕ್ಬೇಕು ಅಂತ ಆಸೆ ಇತ್ತು. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಯಾವುದೇ ಸಾಕು ಪ್ರಾಣಿಗಳನ್ನ ಸಾಕೋದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಅವು ಎಲ್ಲೋಗ್ಬಿಟ್ಟು ಬಾಯಿ ಇಕ್ತವೆ, ನೆಕ್ತವೆ ಅಂತೆಲ್ಲ. ಅದು ನನಗೆ ತುಂಬಾ ಇಷ್ಟ. ಇವಾಗ ಇದೆಲ್ಲ ಹೇಳಕ್ ಬೇಜಾರಾಗ್ತಿದೆ, ಆದ್ರೆ ಹೇಳ್ಬೇಕಾದ ಪರಿಸ್ಥಿತಿ, ಹಂಗಾಗಿ ಹೇಳ್ತಿದ್ದೀನಿ. ನಾನು ಲಾಕ್ಡೌನ್ ಅಲ್ಲಿ ಕೋತಿಗಳಿಗೆ ಆಹಾರ ಹಾಕ್ತಾ ಇದ್ದೆ. ಕೋತಿಗಳಿಗೆ ಆಹಾರ ಹಾಕೋ ಟೈಮಲ್ಲಿ ನಾನೊಂದು ನಾಯಿನ ಎತ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದೆ. ಅದು ನಮ್ಮ ಮನೇಲಿರೋ ನಾಯಿ ಕೆಂಚ. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡೋರು ಎಲ್ಲರಿಗೂ ಗೊತ್ತಿರುತ್ತೆ ಕೆಂಚಿನ ಬಗ್ಗೆ. ಸೊ ಅದೇ ಕೆಂಚನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ. ಆದರೆ ನಾನು ಕನ್ಸಲ್ಟ್ ಮಾಡಿದಾಗ, ಅಂದರೆ ನಾನು ಇವಾಗ ಏನಾದರೂ ಒಂದು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಮಾಹಿತಿನೆಲ್ಲ ಕಲೆ ಹಾಕ್ಬೇಕಲ್ವಾ. ಮಾಹಿತಿ ಕಲೆ ಹಾಕುವಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ನಾನು ಕೆಂಚನ್ನ ಕರ್ಕೊಂಡು ಹೋದರೆ ಸಖತ್ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ನಂಗೆ ಗೊತ್ತಾಯಿತು. ಏನಕ್ಕೆ ಅಂದರೆ, ಒಂದು ಕೆಂಚಿನಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ, ನಾನೇ ವ್ಯಾಕ್ಸಿನ್ಸ್ ಹಾಕ್ಸಿಲ್ಲ. ಯಾಕೆ ಅಂದರೆ ಅವ್ನು ಯಾಕೋ ತುಂಬ ಮೊದಲಿಂದನೂ ತುಂಬ ವೀಕ್ ಇದ್ದಾನೆ. ಅವ್ನಿಗೆ ಮತ್ತೆ ನಾನೇನಾದ್ರು ವ್ಯಾಕ್ಸಿನ್ ಹಾಕ್ಸಿ ಅವ್ನಿಗೆ ಹುಷಾರಿಲ್ದಂಗಾಗಿ ನಾನಿದ್ದರೆ ಮನೇಲಿ ನಾನು ಪರವಾಗಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲ ಅಂದರೆ ಮತ್ತೆ ಸ್ವಲ್ಪ ಕೇರ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಯಾವುದು ವ್ಯಾಕ್ಸಿನ್ ಹಾಕ್ಸಿಲ್ಲ ಅವ್ನಿಗೆ. ಅದ್ರ ಜೊತೆಗೆ ನಾನು ಅವ್ನಿಗೆ ಯಾವುದು ಕೆಮಿಕಲ್ನೂ ಟಚ್ ಮಾಡಿಸಿಲ್ಲ. ಅಂದರೆ ಎನಿ ಕೈಂಡ್ ಆಫ್ ಇಂಜೆಕ್ಷನ್ಸು ಇಲ್ಲಿವರೆಗೂ ಹಾಕ್ಸಿಲ್ಲ. ಹಂಗೆ ಮನೆಗೆ ತಿನ್ಕೋತಾನೆ ಓಡಾಡ್ತಾನೆ, ಹಂಗೆ ಅದೇನೆ. ಸ್ವಲ್ಪ ಇಂಪ್ರೂವ್ ಆಗಿಲ್ಲ, ಅದ್ರ ಬಗ್ಗೆ ಬೇಜಾರಿದೆ. ಬಟ್ ನಾನು ಅವ್ನಿಗೆ ಏನಾದರೂ ಇಂಜೆಕ್ಷನ್ಸ್ ಹಾಕ್ಸಿರೋ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಭಯ ನನಗಿದೆ. ಹಾಗಾಗಿ ನಾನು ಅವ್ನಿಗೇನು ಮಾಡಿಸಿಲ್ಲ. ಹುಷಾರಿಲ್ಲರುವಾಗೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅದು ಸಾಮಾನ್ಯ. ಅದ್ರ ಹೊರತಾಗಿ ನಾವು ಯಾವುದೂ ಅವನಿಗೆ ಒಂದು ಕೆಮಿಕಲ್ ಅಂತ ಯಾವುದೂ ಅದಕ್ಕೆ ಟಚ್ಚೇ ಮಾಡಿಸಿಲ್ಲ. ಸೊ ಇವಾಗ ನಾನು ಹಿಂದೆ ಏನಿದೆ, ಇದು ಬಂದ್ಬಿಟ್ಟು ಒಂದು ನಾಯಿ ಇದ್ರೊಳಗೆ ಕೂತ್ಕೊಳ್ಳುತ್ತೆ. ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂತಂದ್ರೆ ಆರ್ಕಿಡ್ಸ್ ಅಂತ ಒಂದು ಪೆಟ್ ಸ್ಟೇ ಮತ್ತೆ ವೆಲ್ನೆಸ್ ರೆಸಾರ್ಟ್ ಅಲ್ಲಿ ಇದೀವಿ. ಇದು ನಮಗೆ ಯಲಹಂಕದ ಹತ್ರ ಬರುತ್ತೆ. ಈ ರೆಸಾರ್ಟ್ ಓನರ್ ನಾನು ಆಮೇಲೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದೆಲ್ಲದಕ್ಕೂ ಅವರೇ ಕಾರಣ. ಅವ್ರ ಹೆಸರು ಕುಮಾರ್ ಅಂತ. ಅವರು ಭಾರತೀಯ ಸೇನೆ, ಶ್ರೀಲಂಕಾದ ಸೇನೆ, ಕರ್ನಾಟಕ ಪೊಲೀಸ್, ಈ ತರ ತುಂಬಾ ಕಡೆಗಳಲ್ಲಿ ಅಲ್ಲಿರೋ ನಾಯಿಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಇದೆ. ಸೊ ಅವ್ರ ಮಾಸ್ಟರ್, ಅವರ ಸಲಹೆ ಮೇರೆಗೆ ಇದೆಲ್ಲ ನಡೀತದೆ. ನಾನು ಏನೇನು ಮಾಡಬೇಕು, ಯಾವುದೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ. ನನ್ನ ತಮಿಳ್ನಾಡು ಜರ್ನಿಯನ್ನು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಮೊದಲು ಶುರು ಮಾಡಿದಾಗ ನನ್ನ ಪೇಪರ್ ಕಟಿಂಗ್ಸಲ್ಲೂ ಇದೆ, ಬೀದಿ ಪ್ರಾಣಿಗಳನ್ನ, ಬೀದಿ ನಾಯಿಗಳನ್ನ ಉಳಿಸೋ ಸಲುವಾಗಿ ಒಂದು ಅಭಿಯಾನ ಅಂತ ನಾನು ಶುರು ಮಾಡಿದ್ದು. ಫಸ್ಟ್ ರೈಡ್ ಶುರು ಮಾಡಿದಾಗ ಆವಾಗ ಡಿಸ್ಟಿಕ್ ಡಿ ಸಿಗಳಿಗೆಲ್ಲ ಹೋಗಿ ಲೆಟ್ರ್ ಕೊಡ್ತಾಯಿದ್ದೆ. ನಾಯಿಗಳಿಗೆಲ್ಲ ಹುಷಾರಾಗಿ ನೋಡ್ಕೋಬೇಕು ನೀವು, ಅವು ಎಲ್ಲಿ ಬೇಕೋ ಅಲ್ಲೇ ಬಿದ್ದು ಸಾಯಿಸಿದ್ದೇವೆ ರೋಡಲ್ಲಿ, ಮತ್ತು ಹೈವೇಗಳಲ್ಲೆಲ್ಲ ಮೆಶ್ ಹಾಕ್ಸ್ಬೇಕು ಅಂತೆಲ್ಲ. ಆವಾಗ ಅಷ್ಟೊಂದು ಜ್ಞಾನ ಇರಲಿಲ್ಲ ಅನಿಸುತ್ತೆ. ಜ್ಞಾನ ಇತ್ತೇನೋ ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಡ್ತಿದ್ದೆ ಅವಾಗ. ಅದಾದಮೇಲೆ ಸ್ಕೂಲ್ ಪ್ರಾಜೆಕ್ಟ್ನ ಕೈಗೆತ್ಕೊಂಡೆ, ನಡೀತಿದೆ ಎಲ್ಲ ಒಂದು ಲೆಕ್ಕಕ್ಕೆ. ಇವಾಗ ತಡ ಮಾಡಿದೆ, ಇದನ್ನು ಓಪನ್ ಮಾಡೋಣ. ಸರ್ನ ಆಮೇಲೆ ನಿಮಗೆ ಮೀಟ್ ಮಾಡಿಸ್ತೀನಿ. ಇದರೊಳಗಡೆ ಒಂದು ಕ್ಯಾರಿಯರ್ ಇದೆ, ನಾಯಿನ ಕ್ಯಾರಿ ಮಾಡೋಂಥ ಕ್ಯಾರಿಯರು. ಸೊ ಅದು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ರೆಡಿ ಆಯಿತು. ಸೊ ಇದರೊಳಗಡೆ ನಮ್ಮ ನಾಯಿ ಮರಿ ಬರೋದೊಂದು ಬಾಕಿ ಇದೆ. ನೋಡಿ, ಕರೆಕ್ಟಾಗಿ ರೆಡಿ ಆಯಿತು. ಸಖತ್ ಸಿಂಪಲ್ ಇದೆ, ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬಹುಶಃ ಇದು 3rd ಜನ್ ಅಥವಾ 4th ಜನ್ ಇರ್ಬೋದು. ಅಂದರೆ ರಿಸರ್ಚ್ ಮಾಡಿ ಪರ್ಫೆಕ್ಟಾಗಿ ಮಾಡಿದ್ದಾರೆ. ನೋಡಬೇಕು ನಾಯಿ ಹೇಗೆ ಇದ್ರ ಮೇಲೆ ರಿಯಾಕ್ಟ್ ಮಾಡುತ್ತೆ ಅಂತ. ನಾನು ನಿಮಗೆ ಯಾವಾಗಲೇ ಹೇಳ್ತಾ ಇದ್ದೆ, ಕುಮಾರ್ ಸರ್ ಅಂತ ಡಾಗ್ಸ್ನೆಲ್ಲ ಟ್ರೈನ್ ಮಾಡ್ತಾರೆ ಆರ್ಮಿ ನೇವಿಗೆಲ್ಲ ಅಂತ. ಇವರೇ ಸರ್. ಹಾಯ್. ಇಂಡಿಯಾ ಆರ್ಮಿ ನೇವಿಗೆಲ್ಲ ಮಾಡಲ್ಲ, ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ. ಓಕೆ, ಬೇರೆ ದೇಶಕ್ಕೆ ಒಂದು ನೇವಿಗೆ ನಾನು ಟ್ರೈನ್ ಮಾಡಿದ್ದೀನಿ. ಓ, ಶ್ರೀಲಂಕನ್ ನೇವಿ ಅಲ್ವಾ? ಅದು ನಾವು ಓಪನ್ ಆಗಿ ಹೇಳಂಗಿಲ್ಲ, ಬಟ್ ದಟ್ಸ್ ದ ಟ್ರೂತ್. ಓ, ಪರವಾಗಿಲ್ಲ. ಸೊ ಏನಂದರೆ, ಸರ್ ಇದೆಲ್ಲ ಟ್ರೈನ್ ಮಾಡ್ತಾರೆ ನಾಯಿಗಳಿಗೆ. ಅವ್ರಿಗೆ ನಾನು ತುಂಬ ದಿವಸದಿಂದ ಮೆಸೇಜ್ ಹಾಕಿದೆ, ಸರ್ ನಾನು ಈ ಥರ ಒಂದು ನಾಯಿ ತಗೊಂಡು ಹೋಗ್ಬೇಕು ಅಂತಿದ್ದೀನಿ, ಏನು ಮಾಡೋದು ಅಂತ. ಸರ್ ಹೇಳಿದ್ರು, ಆಯಿತು ನಿಮ್ಮ ಹತ್ರ ಯಾವ ನಾಯಿ ಇದೆ ಏನು ಅಂತೆಲ್ಲ ಕೇಳಿದ್ರು. ಆ್ಯಕ್ಚುಲಿ ಇವಾಗ ನಮ್ಮ ನಾಯಿ ಸೆಟ್ಲ್ ಆಗ್ತಿದ್ದಾನೆ ಒಳಗಡೆ. ಅವನು ಜಸ್ಟ್ ವಾಂಟ್ ಟು ಸೆಟಲ್. ನಮ್ಮದು ಕ್ಯಾರಿಯರ್ ಇದೆಯಲ್ವ, ಅದರಲ್ಲೇ ನಾಯಿ ಇದೆ. ಭೈರವ ಅಪ್ ಬಾ, ಅಪ್ ಇಲ್ಲಿದ್ದಾನೆ ನೋಡಿ. ಸೊ ಮಲ್ಕೊಂತವನು ಭೈರವ ಗುಡ್, ಅವ್ನು ಸೆಟ್ಲ್ ಆಗ್ಬಿಟ್ಟ. ಹಾಂ, ಒಳ್ಳೇದೇ ಅದು. ಸೊ ಸರ್ ಹೇಳಿ, ಎಷ್ಟು ವರ್ಷದಿಂದ ಇದೆಲ್ಲ ಮಾಡ್ತಿದ್ದೀರಾ? ಮತ್ತು ಈ ಬಿಸ್ನೆಸ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನನಗೆ ಡಾಗ್ಸ್ ಅಂದರೆ ಚಿಕ್ಕದಿಂದ ಬೆಳೆದಾಗ ಕಷ್ಟದಲ್ಲಿ ಬೆಳೆದಿದ್ದು. ಡಾಗ್ಸ್ ನಾವೇನು ಇಟ್ಕೊಂಡು ಸಾಕಿ ಅಂತ ಏನು ಪರಿಸ್ಥಿತಿ ಇರಲಿಲ್ಲ. ಒಂದು ಲೆವೆಲ್ ಆದಾಗ ನಾನು ಅಂದ್ಕೊಂಡೆ, ನಾನು ಯಾಕೆ ಒಂದು ಡಾಗ್ಸ್ ಹಾಕಬಾರ್ದು ಅಂತ. ಆ ಶಾರ್ಟ್ ಸ್ಟೋರಿ, ಒಂದು ನಾಯಿ ಹೋಗಿ 25 ನಾಯಿ ಆಗೋಯ್ತು ಒಂದೇ ಒಂದು ವರ್ಷದೊಳಗೆ.
ಅದು ಏನೇನೋ ಆಗಿ ಎಲ್ಲೆಲ್ಲೋ ಹೋಗಿ ಕತೆ ಕೊನೆಗೆ ಆ ಡಾಗ್ಸ್ನ ಸಾಕೋಕ್ಕಾಗ್ದಿರಂಗೆ ನನ್ನ ಬೇರೆ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ನಾನು ಹೇಳ್ತಿರೋದೆಲ್ಲ ಶಾರ್ಟ್ ಸ್ಟೋರಿ. ಅದನ್ನೆಲ್ಲ ಅಡಾಪ್ಷನ್ ಕೊಟ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಒಂದು ಪರಿಸ್ಥಿತಿಯಲ್ಲಿ 2009 ಡಿಸೆಂಬರಲ್ಲಿ ಒಂದು ತುಂಬ ತಲೆ ಕೆಡಿಸ್ಕೊಂಡು ಕುಂತ್ಕೊಂಡಿರೋವಂಥ ಒಂದು ದಿನ, ಬದುಕಬೇಕಾ ಬೇಡವಾ ಅನ್ನೋವಂಥ. ಒಂದು ಕಡೆ ನೋಡಿದ್ರೆ 2 ಬಿಸ್ನೆಸ್ ಇತ್ತು, ಅದು ಲಾಸ್ ಆಗೋಯ್ತು. ಇಲ್ಲಿ 25 ನಾಯಿಗಳಿದ್ದಾವೆ, ಇವುಗಳನ್ನೇನು ಮಾಡೋದು ಗೊತ್ತಿಲ್ಲ. ನಾಯಿಗಳ ಬಗ್ಗೆ ಹೆಚ್ಚಾಗೇನು ನಾಲೆಜ್ ಇರಲಿಲ್ಲ. ಏನೋ ಒಂದು ಆಸೆಗೋಸ್ಕರ ತೊಗೊಂಡ್ಬಿಟ್ಟೆ. ಅವೆಲ್ಲ ನಮ್ಮನ್ನು ಬಿಟ್ಟು ಹೋಯ್ತು. ಈಗ ಬೇರೆಯವ್ರಿಗೆ ಕೊಟ್ಟಾಯಿತು. ನಾನೊಬ್ಬ ಒಂಟಿಯಾಗಿ ಯೋಚನೆ ಮಾಡ್ತಾಯಿದ್ದೆ, ಬದುಕಬೇಕಾ ಬೇಡವಾ ಅಂತ. ಆಗ ಒಬ್ಬರು ಸ್ನೇಹಿತರಿದ್ದರು. ಅವ್ರು ನನಗೊಂದು ಒಳ್ಳೆ ಐಡಿಯಾ ಕೊಟ್ಟರು. ಎಲ್ಲಿ ಕಳ್ಕೊಂಡು ಅಲ್ಲೋಗಿ ಹುಡುಕು ಅಂತ. ಏನೋ ಹೇಳ್ತಾರಲ್ಲ, ವೇರ್ ಯು ಲಾಸ್ಟ್ ಫೈಂಡ್ ಕಹಾಂ ಹೋಗಿ ವಾಂ ಪೆ ಢೂಂಢೋ. ಅವಾಗ ನನಗೇನು ಅದೇನು ತಲೆಗೆ ಅಷ್ಟು ಹತ್ತಲಿಲ್ಲ. ಬಟ್ ಅವತ್ತು ರಾತ್ರಿ ನಿದ್ದೆ ಬರ್ದಿರ ತುಂಬ ಯೋಚನೆ ಮಾಡ್ತಾಯಿದ್ದೆ. ಆಗ ನನಗೆ ಒಂದು ಒಳ್ಳೆ ಐಡಿಯಾ ಒಳಿತು. ಏನಂತಂದರೆ, ಈ ಸುಮಾರು 2 ವರ್ಷ ನಾನು ಈ ನಾಯಿಗಳನ್ನ ಸಾಕಿ ಪಳಗಿ ವಾಕಿಂಗ್ ಮಾಡಿಸಿ ಬ್ರಷಿಂಗ್ ಮಾಡಿ ಹಲ್ಲುಜ್ಜಿ ನೇಲ್ ಕ್ಲಿಪ್ ಮಾಡಿ ಏರ್ ಕಟ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ದೀನಿ 2 ವರ್ಷ. ಈ ಸರ್ವಿಸ್ ನಾವು ಯಾಕೆ ಇನ್ನೊಬ್ಬರು ಕೊಡಬಾರ್ದು, ನಾವು ಕ್ಲೈಂಟ್ಸ್ಗೆ ಯಾಕೆ ಕೊಡಬಾರ್ದು ಅನ್ನೋ ಒಂದು ಥಾಟ್ ಆ ರಾತ್ರಿ ಹೊಳೀತು. ಆಗ ನನ್ನ ಹತ್ರ ಏನು ಕಾಸು ಇರಲಿಲ್ಲ. ಆದರೂ ಏನೋ ಕಷ್ಟಪಟ್ಟು ಸಾಲ ಮಾಡಿ ಒಂದು ಸಣ್ಣ ಪೆಟ್ ಸ್ಟೋರ್ ಓಪನ್ ಮಾಡಿ ಅಲ್ಲಿ ಹೊರಗಡೆ ನಿಂತ್ಕೊಂಡು ಹೋಗೋರು ಬರೋರಿಗೆಲ್ಲ ನಾನು ಡಾಗ್ ವಾಶ್ ಮಾಡ್ತೀನಿ, ವಾಕ್ ಮಾಡಿಸ್ತೀನಿ ಅಂತ ಕೇಳಿ ಸುಮಾರು ಒಂದು 3 ತಿಂಗಳಾಯ್ತು ಅಷ್ಟೇ. ಅದಾದಮೇಲೆ ನನಗೆ ಪುರ್ಸೊತ್ತೇ ಇಲ್ಲ ಅವತ್ತಿಂದ ಇವತ್ತವರೆಗೂ. ಅಫಿಷಿಯಲ್ ಆಗಿ 15 ವರ್ಷ ನಾನು ಈ ಬಿಸ್ನೆಸ್ಸಲ್ಲಿದ್ದೀನಿ. ಇನ್ನು ಇದೆ, ಬಟ್ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ಓಕೆ, ಶಾರ್ಟಾಗಿ ಇನ್ನೊಂದು ಮಿಡ್ಲಲ್ಲಿ ನಾನು ಸ್ಟೋರಿ ಹೇಳ್ಬಿಡ್ತೀನಿ. ನಾನು ಸರ್ಗೆ ಒಂದ್ಸಲ ಮೆಸೇಜ್ ಹಾಕಿದೆ. ಅವರು ಡಾಗ್ಸ್ ಎಲ್ಲ ಟ್ರೈನಿಂಗ್ ಮಾಡ್ತಿದ್ರು. ಸರ್ ಹಾಯ್ ಅಂದೆ. ಹಾಯ್ ಸುದರ್ಶನ್ ಅವರು. ಆಮೇಲೆ ನಾನು ನಿಮ್ಮ ಫಾಲೋವರ್ ಅಲ್ವಾ, ಅಡ್ಮೈರ್ ಯುವರ್ ನಿಮ್ಮ ಒಂದು ಸಾಹಸನ ತುಂಬಾ ಮೆಚ್ಕೊಂತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ನಾನು ಫಾಲೋ ಮಾಡ್ತಿರ್ಲಿಲ್ಲ ಸರ್ಗೆ, ಬಟ್ ಅವ್ರದ್ದು ವೆರಿಫೈಡ್ ಅಕೌಂಟ್ ಇತ್ತು. ಆಮೇಲೆ ಓಕೆ ನಾನು ಫಾಲೋ ಮಾಡಿ, ಸರ್ ಹಾಯ್, ನಂಗೆ ತುಂಬ ಅವಾಗಿಂದನೂ ಥಾಟ್ ಇತ್ತು ನನಗೆ ನಾಯಿ ತೊಗೊಂಡೋಗ್ಬೇಕು ಅಂತ. ಸೊ ನಾಯಿ ತೊಗೊಂಡೋಗ್ಬೇಕು ಅಂದಾಗ ಸರ್ಗೆ ಮೆಸೇಜ್ ಆಗಿದೆ, ಸರ್ ಈ ಥರ ನಾಯಿ ತೊಗೊಂಡೋಗ್ತಿದ್ದೀನಿ ಅಂತ. ಸರ್ ಹೇಳಿದ್ರು, ಓಕೆ ಲೆಟ್ಸಿ, ಏನು ಬೇಕಾದ್ರೂ ಹೆಲ್ಪ್ ಕೇಳಿ ಮಾಡೋಣ ಅಂತ. ಅದಾದಮೇಲೆ ಹಾಗೆ ನಡೀತಾ ಇತ್ತು. ಮತ್ತು ನಿಮ್ಮ ನಂಬರ್ ಕೊಡಿ, ಫೋನಲ್ಲೇ ಮಾತಾಡಿದ್ವಲ್ಲ, ಫೋನಲ್ಲಿ ಮಾತಾಡಿದ್ವಿ. ಆಮೇಲೆ ಸರ್ ಇದೇ ನಂಬರಿಗೆ ವಾಟ್ಸಪ್ ಗೂಗಲ್ ಪೇ ಇದೆಯಾ ಅಂಥೇಳಿ ಸ್ವಲ್ಪ ಕಾಸನ್ನು ಹಾಕಿದ್ರು. ಇಲ್ಲ ಓಕೆ, ಕಾಸನ್ನು ಹಾಕಿದ್ರು. ಆಮೇಲೆ ಓಕೆ, ಅದು ಹಂಗೆ ನಡ್ಕೊಂಡು ಬರ್ತಾಯಿತ್ತು. ಆದರೆ ನಮಗೆ ನಾಯಿ ತಗೊಂಡೋಗಿ ಆಗಿರಲಿಲ್ಲ ಕಾರಣಾಂತರಗಳಿಂದ. ನಾನು ಏನಕ್ಕೆ ತಗೊಂಡೋಗಿರಲಿಲ್ಲ ಅಂದರೆ, ಒಂದು ಬೆಂಗಳೂರು ಟು ಸಿಂಗಾಪುರ್ ಟ್ರಿಪ್ಪಲ್ಲಿ ನಾಯಿ ತಗೊಂಡೋಗೋ ನಮ್ಮ ಮನೇಲಿ ಇತ್ತಲ್ವ ಕೆಂಚ, ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡೋರಿಗೆ ಗೊತ್ತಿರುತ್ತೆ. ಆ ನಾಯಿ ತೊಗೊಂಡೋಗ್ಬೇಕು ಅಂದರೆ ಅದಕ್ಕೆ ವ್ಯಾಕ್ಸಿನೇಷನ್ಸ್ ಆಗಬೇಕು, ಟ್ರೈನಿಂಗ್ ಆಗಬೇಕು, ಆಮೇಲೆ ಇನ್ನು ಅದನ್ನು ಕ್ವಾರಂಟೈನ್ ಮಾಡಬೇಕು ಎಲ್ಲ ದೇಶದಲ್ಲಿ ಅನ್ನೋದು ಸರ್ ರೂಲ್ ಎಲ್ಲ ಹೇಳಿದ್ರು. ಅವಾಗ ನನಗಿನ್ನೂ ಅದು ಹೊಸ ಅಲ್ವಾ, ಅಂದರೆ ಸಿಂಗಾಪುರ್ ಟ್ರಿಪ್ಪು ಬೇರೆ ದೇಶಕ್ಕೆಲ್ಲ ಹೋಗೋದು ಹೊಸದು, ನಂಗೆ ಗೊತ್ತಿರಲಿಲ್ಲ. ಮತ್ತು ಎಲ್ಲ ದೇಶದಲ್ಲೂ ನಾಯಿಗೆ 7 ದಿನ ಟೈಮ್ ಕೊಟ್ಟರೆ ನನಗೆ ಹೆಂಗಾಗುತ್ತೆ ಸರ್ವೈವಲ್ ಗೊತ್ತಿರಲಿಲ್ಲ. ಹಾಗಾಗಿ ಓಕೆ, ಈ ಸಲ ಅವಕಾಶ ಇದೆ ಸರ್, ನಾನು ಕನ್ಯಾಕುಮಾರಿಯಿಂದ ಕೇಪ್ ಟೌನ್ ಹೋಗ್ತೀನಿ, ಭಾರತದ ಒಳಗಡೆ ನಾನು ನಾಯಿ ಜೊತೆ ಟ್ರಾವೆಲ್ ಮಾಡ್ತೀನಿ, ನೋಡೋಣ ಅಂತ ಹೇಳಿದೆ. ಓಕೆ ಟ್ರೈ ಮಾಡಿ ಅಂತ ಹೇಳಿದ್ರು. ನಾನು ನಮ್ಮ ನಾಯಿ ತೋರಿಸ್ದೆ ಸರ್ಗೆ, ಸರ್ ನಾನು ಈ ನಾಯಿ ಕರ್ಕೊಂಡು ಹೋಗ್ಬೋದಾ ಅಂತ. ಅವಾಗ ಸರ್ ಹೇಳಿದ್ರು, ಇಲ್ಲ ನೋಡಿ ನಿಮ್ಮ ನಾಯಿ ಅಂದರೆ ನಮ್ಮ ನಾಯಿ ಕಂಡೀಷನ್ ಹೇಳಿದೆ, ಅದು ಈ ಥರ ಇದೆ, ಅಷ್ಟೊಂದು ಅದಕ್ಕೇನು ಫಿಟ್ನೆಸ್ ಏನು ನಾವೇನು ಅಷ್ಟೊಂದು ಫೋಕಸ್ ಮಾಡಲ್ಲ ನಾಯಿಗೆ. ದೆನ್ ಸಖತ್ ವೀಕ್ ಇದೆ ಸರ್ ನಮ್ಮ ನಾಯಿ ಅಂತ. ಹೌದಾ, ಹಂಗಿದ್ರೆ ನಮ್ಮ ಹತ್ರ ಒಂದು ನಾಯಿ ಇದೆ ನೋಡಿ, ಬೀದಿ ನಾಯಿನೇ ಅಂತ ಹೇಳಿದ್ರು. ನನಗೆ ನನ್ನ ಮನಸ್ಪೂರ್ವಕವಾಗಿ ಬ್ರ್ಯಾಂಡೆಡ್ ನಾಯಿ ತಗೊಂಡು ಹೋಗ್ಬೇಕು ಅಂತ ಇಷ್ಟ ಇಲ್ಲ. ಎಲ್ಲ ನಾಯಿನೂ ನಾಯಿನೇ, ಬಟ್ ಸ್ಟಿಲ್ ನನಗೆ ಬೀದಿ ನಾಯಿನೇ ತೊಗೊಂಡು ಹೋಗ್ಬೇಕು ಅಂತ. ಅಂದರೆ ನಮ್ಮ ದೇಶೀಯ ತಳಿ ಬೀದಿ ನಾಯಿ ಎಲ್ಲ. ಅದು ಹಸ್ಕಿ ಅಮೆರಿಕದ ಯಾವ ದೇಶದ ಸರ್ ಹಸ್ಕಿ? ಅವರು ಸುಮಾರು ದೇಶಗಳಿಂದ ಬರ್ತಾರೆ. ಐ ಥಿಂಕ್ ಇಟಲಿ ಅಂತ ಕಡೆ. ಓಕೆ, ಇಟಲಿಯಲ್ಲಿ ಹಸ್ಕಿ ಬೀದಿ ನಾಯಿನೇ. ನಮ್ಮಲ್ಲಿ ಇಂಡಿ ಬ್ರೀಡ್ ಬೀದಿ ನಾಯಿ. ಅವರು ಬೀದಿಯಲ್ಲಿ ಬಿಟ್ಟಿರಲ್ಲ, ಬಟ್ ಕಾಮನ್ ಬ್ರೀಡ್ ಅಂತ. ಕಾಮನ್ ಬ್ರೀಡ್ ಅಲ್ಲಿ. ಸೊ ಹಾಗೇನೆ ಅಲ್ಲೇ ಹುಟ್ಟಿ ಬೆಳೆದಿದ್ದು ನಾಯಿ ಅದು. ಆ ಥರ ಇದು ಇಂಡಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದು ನಾಯಿ. ನಾನು ಇಂಡಿ ಬ್ರೀಡ್ನ ತಗೊಂಡು ಹೋಗ್ತೀನಿ ಅಂದರೆ, ನಮ್ಮ ಹತ್ರ ಒಂದು ನಾಯಿ ಇದೆ ನೋಡಿ ಭೈರವ್ ಅಂತ, ಒಳ್ಳೆ ಸಖತ್ತಾಗಿ ಟ್ರೈನ್ ಆಗಿದ್ದಾನೆ ಅಂತೆಲ್ಲ ಸರ್ ಹೇಳಿದ್ರು. ಸೊ ಈಗ ನಾಯಿ ಬಗ್ಗೆ ಸರ್ ಹೇಳ್ತಾರೆ, ಎಷ್ಟು ವರ್ಷದ ನಾಯಿ ಏನು, ಎಷ್ಟು ವರ್ಷ ಟ್ರೈನ್ ಮಾಡಿದ್ದಾರೆ, ಎಷ್ಟು ವರ್ಷ ಜೊತೆಗೆ ಇಟ್ಕೊಂಡಿದ್ದಾರೆ. ಇವನ್ನ ನಾವು ಬೀದಿಯಿಂದ ಅಡಾಪ್ಟ್ ಮಾಡ್ಕೊಂಡಿದ್ದು. ಅಂದರೆ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಒಂದು ಲಿಟರ್ ಆಗಿತ್ತು.
ಆಗ ನಮ್ಮ ಜೊತೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಸಾಗರಿಕಾ ಅಂತ ಅವರಿದ್ದಾರೆ. ಅವ್ರಿಗೆ ಆ ಪಪ್ಪಿನ ಒಂದು ಅಡಾಪ್ಟ್ ಮಾಡ್ಕೊಬೇಕು ಅಂತ ಇಷ್ಟ ಆಯಿತು. ಆಗ ನಾನೊಂದು ಕರುಪ ಅಂತ ಒಬ್ಬನ್ನ ಟ್ರೈನ್ ಮಾಡ್ತಾಯಿದ್ದೆ. ಅವನಿಗೆ ಇವನಿಗೂ ಒಂದು ಜೋಡಿ ಆಗುತ್ತೆ ಅಂತ ಅವ್ರಿಗೂ ಒಂದು ಡಾಗ್ ಬೇಕಿತ್ತು ಅಡಾಪ್ಷನ್ಗೆ. ಅವರು ಅಡಾಪ್ಟ್ ಮಾಡಿಕೊಂಡ್ರು. ಹಾಗೆ ಹೋಗ್ತಾ ಹೋಗ್ತಾ ಇವನ್ನ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರೇ ಟ್ರೈನಿಂಗ್ ಮಾಡ್ತಾಯಿದ್ರು. ಆಮೇಲೆ ಇವನು ಹೀಗೆ ನಾನು ಟ್ರೈನ್ ಮಾಡ್ತೀನಿ, ಅವರು ಟ್ರೈನ್ ಮಾಡ್ತಾರೆ. ನನಗೆ ನನ್ನ ಹತ್ರ ಪ್ರತಿ ಎಲ್ಲ ಡಾಗು ಅವ್ರು ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಆಸೆ. ಆ ಬೇಸಿಕಲ್ಲಿ ಕೆಲವು ಸುಮಾರು ನನ್ನ ಎಲ್ಲ ಡಾಗ್ಸನ್ನು ಒಂದಲ್ಲ ಒಂದು ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ಬೋದು. ಹಾಗಾಗಿ ಈಗ ನೀವು ನಾಯಿನ ಮಕ್ಳ ಥರ ನನ್ನ ಮಗ ಹಳೇ ಕಾಲಕ್ಕೆ ನಾವು ಹೋದ್ರೆ, ಶಿಲಾಯುಗಕ್ಕೆ ಹೋದ್ರೆ, ಅವಾಗ್ಲೇನೆ ಡಾಗ್ ಅನ್ನೋ ಒಂದು ಪ್ರಾಣಿ ಮನುಷ್ಯನ ಜೊತೆ ಮ್ಯಾಚ್ ಆಗಿದೆ. ಅಂದ್ರೆ ಮೀನ್ಸ್ ಡೊಮೆಸ್ಟಿಕೇಶನ್. ಸೊ ಡೊಮೆಸ್ಟಿಕೇಶನ್ ಶಿಲಾಯುಗದಲ್ಲೇ ಡೊಮೆಸ್ಟಿಕೇಶನ್ ಆಗಿದೆ. ನಾಯಿ ಮತ್ತೆ ಬೆಕ್ಕು ಹಸು ಮನುಷ್ಯನಿಗೆ ಬೇಕಾಗಿರೋ ಒಂದು ಪ್ರಾಣಿ ಅನ್ನೋ ಅನಿಸಿದ್ದು. ಅವರೇ ಶಿಲಾಯುಗದವರೇ ಕತ್ತಿಗಳು ಮಾಡಿದ್ದು, ಇನ್ನೊಂದು ಮಾಡಿ ಸುಮಾರು ವಿಷಯಗಳನ್ನ ಅವ್ರು ಕಂಡಿಡಿದ್ರು. ಅಲ್ಲೇನಾಯ್ತು ಅವಾಗ ಅವರು ಈ ಆ ಪ್ರಕಾರ ನೋಡಿದ್ರೆ ಅವ್ರು ಏನಕ್ಕೆ ಡಾಗ್ನ ಒಂದು ಇದು ಮಾಡಿಕೊಂಡ್ರು ಅಂದರೆ, ಡಾಗಿಂದ ಇವ್ರಿಗೆ ಹೆಲ್ಪ್ ಆಗ್ತಿತ್ತು, ಇವರಿಂದ ಡಾಗ್ ಹೆಲ್ಪ್ ಆಗ್ತಾಯಿತ್ತು. ಆ ಕಾನ್ಸೆಪ್ಟಲ್ಲೇ ನಾನು ನನಗೆ ನನ್ನ ಹತ್ರ ಒಂದು ಡಾಗ್ ಇದೆ ಅಂದರೆ ಅವ್ರದ್ದೇ ಆದಂಥ ಒಂದು ಗುಣಗಳಿದೆ, ಅವರೇ ಆದಂಥ ಒಂದು ಅಚೀವ್ಮೆಂಟ್ ಅವ್ರು ಮಾಡ್ಬೋದು. ನಾವು ಸುಮ್ಮನೆ ತಗೊಂಬಂದು ಅದನ್ನು ಸೋಫಾಲ್ಲಿ ಇಟ್ಕೊಂಡು ಬರೀ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ರೆ ಅವುಗಳಿಗೂ ಏನೋ ಸಾಧಿಸ್ಬೇಕು ಅಂತಿರ್ತದೆ. ಬ್ರೀಡ್ ಸ್ಪೆಸಿಫಿಕೇಶನ್ ಅಂತೀವಿ ನಾವು. ಸ್ವಲ್ಪ ಒಂದು 15 ವರ್ಷ ಹಿಂದೆ ಹೋದ್ರೆ, ಯಾಕೆ ಇವಾಗ್ಲೂ ಇದೆ ಹಳ್ಳಿಗಳಲ್ಲಿ ಹೋದ್ರೆ ನಮ್ಮ ಬೀದಿ ನಾಯಿಗಳು ಜೊತೆಲೇ ಬರ್ತವೆ, ಮತ್ತೆ ನಾವು ಕುರಿಗಳನ್ನ ನೋಡ್ಕೊತವೆ, ಮತ್ತೆ ಹಸುಗಳನ್ನ ನೋಡ್ಕೊತವೆ. ರಾತ್ರಿಯಲ್ಲಿ ಎಲ್ಲೋ ಮನೆ ಅಕ್ಕಪಕ್ಕದಲ್ಲೇ ಇರ್ತದೆ, ಬೆಳಗ್ಗೆ ಎಲ್ಲೋ ಹೋಗ್ಬಿಡುತ್ತೆ. ನೀವು ಹಾಕೋ ಒಂಚೂರು ಊಟನ ತಿಂದ್ಬಿಟ್ಟು ಮನೇನ ಕಾಯುತ್ತೆ. ಅದಕ್ಕೆ ನಾವು ಹೇಳಿದೆ ಅವ್ರು ತುಂಬ ವಿಶ್ವಾಸವಾಗಿರ್ತಾರೆ ಅಂತ. ಈ ಥರ ಇರೋ ಒಂದು ಪ್ರಾಣಿನ ತಗೊಂಬಂದು ನಾವು ಸುಮ್ಮನೆ ಇಡೋದಕ್ಕೆ ನನಗಿಷ್ಟ ಇಲ್ಲ. ಸೊ ನಾನೇನು ಮಾಡ್ತೀನಿ, ಪ್ರತಿ ನಾಯಿಗೆ ಅವ್ರದ್ದೇ ಆದಂಥ ಗುಣನ ಕಂಡುಹಿಡಿತೀನಿ. ಆ ಗುಣದಲ್ಲಿ ಅವ್ರನ್ನ ಇನ್ನೂ ಎನ್ಕರೇಜ್ ಮಾಡ್ತೀನಿ. ಎನ್ಕರೇಜ್ ಮಾಡಿ ಟ್ರೈನಿಂಗ್ ಮಾಡಿ ಅವುಗಳನ್ನ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಯೂಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆ ಬೇಸಿಸಲ್ಲಿ ಇವನ್ನ ನಾವೊಂದು ಸಿನಿಮಾ ಅಲ್ಲಿ ಟ್ರೈ ಮಾಡಿದ್ವಿ. ಸಿನಿಮಾ ಟ್ರೈ ಮಾಡಿದಾಗ ಸುಮಾರು ಡಾಗ್ಸು ನಾವು ಏನಂತಾರೆ ಅದನ್ನು ಆಡಿಷನ್ಗೆ ಹೋಗಿದ್ವಿ. ಇವನು ಸೆಲೆಕ್ಟ್ ಆಗಲಿಲ್ಲ. ನನಗೆ ತುಂಬ ಬೇಜಾರಾಗೋಯ್ತು. ಇವನು ಯಾಕೆ ಸೆಲೆಕ್ಟ್ ಇವನೇನಂದರೆ ತುಂಬ ಹ್ಯೂಮನ್ ಫ್ರೆಂಡ್ಲಿ, ಅವನಿಗೆ ಮನುಷ್ಯ ಎತ್ಬಿಟ್ರೆ ಸಾಕು ಆ ಥರ ಒಂದು ಕ್ಯಾರೆಕ್ಟ್ರು. ಬೇರೆಯವರೆಲ್ಲ ಸ್ವಲ್ಪ ಇದು, ಇವನು ಹಂಗಲ್ಲ, ಇವನು ಸ್ಟೇ ಅಂದ್ರೂ ಅಲ್ಲಿ ನಿಂತಿದ್ರೆ ಬಾಲ ಆಡಾಡ್ಸ್ಕೊಂಡು ಬಂದ್ಬಿಡ್ತಾನೆ. ಒಂಥರ ವೆರಿ ಹ್ಯೂಮನ್ ನೇಚರ್ ಅವನು. ಸರಿ ಏನಪ್ಪ, ಎಲ್ಲ ಡಾಗಿಗೂ ಒಂದೊಂದು ಚಾನ್ಸ್ ಸಿಗ್ತದೆ, ಇವನಿಗೆ ಸಿಕ್ಕಿಲ್ಲ ಅಂತ ನಾನು ತುಂಬ ಐ ಯೂಸ್ ಟು ವರಿ ಅಬೌಟ್ ಇಟ್. ಆಗ ನೀವು ಕನೆಕ್ಟ್ ಆಗಿದ್ದು, ನೀವು ಕನೆಕ್ಟ್ ಆಗ್ತಾ ಇದ್ದಂಗ್ಲೇ ನನ್ನ ಬ್ರೈನಿಗೆ ಬಂದಿದ್ದೆ ಇವನೇ ಅವನು ಅನಿಸ್ತದೆ ಅಂತ. ಅದಕ್ಕೆ ನಂಗೆ ಯಾವಾಗ ಹೇಳಿದ್ರು ಇದೇನ ಹೆಸರು ಹೇಳ್ತಿದ್ರಿ, ಇವನೇ ಅದು ಅಂತ. ಆ ಸ್ಪಾಟ್ ಅಲ್ಲೇ ನನಗೆ ಕ್ಲಿಯರ್ ಆಯ್ತು. ನಾಟ್ ಐ ವಾಸ್ ಪುಷಿಂಗ್, ನಂಗೆ ಚೆನ್ನಾಗಿ ಗೊತ್ತು ಇವನೇ ಅದು ಅಂತ. ಪರ್ಸ್ನಲಿ ನನಗೆ ನಾನು ಮೊನ್ನೆ ನಾಯಿಗಳು ನೋಡಿದಾಗ ನಂಗೆ ಕರುಪನ ಎತ್ಕೊಂಡು ಹೋಗೋಣ ಅಂತಾನೆ ಇತ್ತು ನನ್ನ ತಲೆಯಲ್ಲಿ. ಆಕ್ಚುಲಿ ಹಂಗೆ ಇತ್ತು, ಕರುಪನ ಎತ್ಕೊಂಡು ಹೋಗೋಣ. ನಂಗೆ ಯಾಕೋ ಕರುಪ ಅಂದ್ರೆ ಲೈಕ್ ನಂಗೆಲ್ಲ ನಾಯಿನ ಓಕೆ, ಎಲ್ಲ ನಾಯಿ ಯಾವ ನಾಯಿ ಆದ್ರೂ ನಂಗೆ ತುಂಬಾ ಖುಷಿ. ಬಟ್ ಸ್ಟಿಲ್ ನಾನು ನೋಡಿದ ತಕ್ಷಣ ನಂಗೆ ಅನ್ಸಿದ್ದು, ಈಗ ನೀವು ಹೇಳಿದ್ರೆ 3ರಲ್ಲಿ ಯಾವ್ದಾರು ಚೂಸ್ ಮಾಡಿ ಅಂತ. ನಾನು ಅನ್ಕೊಂಡೆ ಓಕೆ ಕರುಪನ ಎತ್ಕೊಂಡು ಹೋಗೋಣ ಅಂತ. ಬಟ್ ಸ್ಟಿಲ್ ಭೈರವ ಆಲ್ಸೋ ಓಕೆ ಫಾರ್ ಮೀ. ಸೊ ಕರುಪ ಬಂದು ಅವನೇ ಒಂದು ಅಚೀವ್ಮೆಂಟ್ಸ್ ಮಾಡಿದ್ದಾನೆ ಆಲ್ರೆಡಿ. ಅವ್ನು ಮರಿ ಇದ್ದಾಗ್ಲೇ ನಾನು ಅನ್ಕೊಂಡೇ ಇರಲಿಲ್ಲ ಅವನ ಒಂದೊಂದು ಟ್ರೈನಿಂಗ್ ವೀಡಿಯೋಸು. ನನಗೆಲ್ಲ ಏನು ಫಾಲೋವರ್ಸ್ ಎಲ್ಲ ಇಲ್ಲ. ಅವನದು ಒಂದು 4-5 ವಿಡಿಯೋ ಅಷ್ಟು ವೈರಲ್ ಆಗಿ ನನಗೆ ಸುಮಾರು ಫಾಲೋವರ್ಸ್ ಆಗಿ ಎಲ್ಲೆಲ್ಲಿಂದನೋ ಪ್ರಶಂಸೆಗಳು ಬರೋಕ್ಕೆ ಶುರುವಾಯಿತು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಒಂದು ಡಾಗ್ ನನ್ನ ಜೀವನದಲ್ಲಿ ಸುಮ್ಮನೆ ಬಂದು ಹೋಗೋದಿಲ್ಲ. ಅವ್ರು ಬಂದು ನನಗೆ ಏನೋ ಒಂದು ಸಾಧನೆ ನನಗೆ ಕೊಟ್ಬಿಟ್ಟು ಹೋಗ್ತಾರೆ. ನಾನು ಅವ್ರಿಗೆ ಕೊಡೋದಕ್ಕಿಂತ ಅವ್ರು ನನಗೆ ಕೊಟ್ಬಿಟ್ಟು. ಇವಾಗ ನೀವು ನನ್ನನ್ನು ಚಿಂತೆಗೀಡು ಮಾಡ್ತಿದ್ದೀರಾ. ಯಾಕಂದ್ರೆ ನಾನು ಮನೇಲಿ ತಂದು ಇಟ್ಕೊಂಡ್ರೆ ನಾಯಿ, ನಾವೇನು ಅಂದರೆ ಕಟ್ಟಾಕಿಲ್ಲ ಏನಿಲ್ಲ, ಆರಾಮಾಗಿ ದನಗಳ ಜೊತೆ ಹೊಲಕ್ಕೆ ಹೋಗುತ್ತೆ, ಮನೆಗೆ ಬರುತ್ತೆ, ಇರುತ್ತೆ. ಸೊ ನಾನು ಯಾವತ್ತೂ ಅದನ್ನ ಈ ಥರ ಯೋಚನೆ ಮಾಡಿಲ್ಲ. ನಾನೇನು ಅಂದ್ಕೊಂಡೆ, ಕೋಟೆ ಹತ್ರ ನಾವು ಲಾಕ್ಡೌನಲ್ಲಿ ಕೋತಿಗಳಿಗೆ ಊಟ ಹಾಕೋಕೆ ಹೋಗ್ತಿದ್ವಿ. ಅವಾಗ ಇದೊಂದು ನಾಯಿ ಮರಿ ನೇರ ಎತ್ಕೊಂಡು ಹೋಗಿರ್ಲಿಲ್ಲ. ಯಾಕಂದ್ರೆ ಇದು ನಾಯಿ ಥರ ಕಾಣಿಸ್ತಿರ್ಲಿಲ್ಲ, ತೋಳ ಥರ ಕಾಣಿಸ್ತಿತ್ತು. ಸ್ವಲ್ಪ ಕಂದು ಬಣ್ಣ, ಕರಿ ಪಟ್ಟೆ. ಈ ನಾಯಿ ಇವಾಗಲೂ ಕೇಳ್ತಾರೆ ನಮ್ಮೂರಲ್ಲಿ, ಈ ನಾಯಿ ಹೆಂಗಿದೆ ಅಂತ. ಹೆಂಗಾರ ನಾಯಿನೇ ಅದು ಹೆಂಗಾರ ಇರಲಿ ಅಂತ.
ಸೊ ಇವಾಗ ನಾನು ಚಿಂತೆಗೆ ಇಟ್ಟು ಮಾಡ್ತಿದ್ರೆ ನೀವು ಆ ನಾಯಿ ಪರ್ಪಸ್ ಏನು ಹಂಗಿದ್ರೆ? ಇಲ್ಲ, ಅವನಿಗೆ ಮೋಸ್ಟ್ಲಿ ಅವನ ಪರ್ಪಸ್ ಆಲ್ರೆಡಿ ಅವನು ಮಾಡಿರ್ತಾನೆ. ಮೋಸ್ಟ್ಲಿ ನಿಮಗೆ ಗೊತ್ತಿರಲ್ಲ, ಯಾಕಂದ್ರೆ ಅವನು ಫ್ರೀ ಇರೋ ಡಾಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ನಾ ಇದು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ಮತ್ತು ಈ ಪ್ರಾಪರ್ಟಿನೂ ಹಾಕಿರ್ತೀನಿ. ನೋಡಿ, ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಒಂದು ನಾಯಿನ ಸುಮ್ಮನೆ ನಿಮ್ಮ ಇಷ್ಟಕ್ಕೋಸ್ಕರ ತೊಗೊಂಬಂದು ಮನೇಲಿ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ಕೆಲಸ ಮಾಡಬೇಡಿ. ಆ ನಾಯಿಗೂ ಇಷ್ಟಾರ್ಥಗಳಿರುತ್ತೆ. ಅದು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಅದನ್ನ ಪ್ರಾಪರಾಗಿ ಟ್ರೈನ್ ಮಾಡಿಸ್ಬೇಕು, ಜೊತೆಗೆ ನೀವು ಅದ್ರ ಜೊತೆ ಪಳಗಬೇಕು. ಅದಕ್ಕೆ ಇದೊಂದು ಒಳ್ಳೆ ಅವಕಾಶ, ಒಳ್ಳೆ ಸ್ಪೇಸ್. ಇಲ್ಲಿ ಬಂದರೆ ನಿಮಗೆ ಅದ್ರ ಅಂದರೆ ನಾಯಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅಂದರೆ ನಾಯಿ ಇಷ್ಟಾರ್ಥ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಅಂದರೆ ನೀವು ಇಲ್ಲೇ ಬರ್ಬೋದು, ಡೈರೆಕ್ಟ್ ಯಲಹಂಕದಲ್ಲಿ ಇದೆ, 2 ಇದೆ ಇಲ್ಲಿ. ಯಲಹಂಕಲ್ಲಿ ಒಂದಿದೆ, ಹೆಣ್ಣೂರು ರೋಡಲ್ಲಿ ಒಂದಿದೆ. ಸೊ ಯಾರು ಬೇಕಾದರೂ ಬಂದು ತರಬೇತಿನ ತಗೊಂಡು ಹೋಗ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಟೀಮ್ಗೆ. ಯೆಸ್. ಬೆಂಗಳೂರಿನಿಂದ ಕುಂದಾಪುರದವರೆಗಿನ ಪ್ರಯಾಣ ಈಗ ಆರಂಭ ಆಗ್ತಿದೆ. ಬೆಂಗಳೂರಿಂದ ನಾಯಿ ಜೊತೆ. ನಾಯಿಗೆ ಇದು ಮೊದಲನೇ ದಿನದ ಅನುಭವ. ಚೆನ್ನಾಗಿದೆ ಅಲ್ವಾ? ನೋಡಬೇಕು ಹೇಗಿರುತ್ತೆ. ಇನ್ನೊಂದು 10 ದಿವಸ ಆಗುತ್ತೆ ಅನಿಸುತ್ತೆ ನಾವು ವಾಪಸ್ ಬರೋದು. ಮತ್ತೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಗೇನ್. ನೀವೊಂದು ಸೈಕಲ್ ತಗೊಂಬನ್ನಿ. ನೀವು ನಾಯಿ ಏನು ಹಾಕೊಂಬರೋದು ಬೇಡ, ಖಾಲಿ ಸೈಕಲ್ ತಗೊಂಡು ಖಂಡಿತ. ಮೇಡಮ್ ಬಾಯ್ ಬ್ರೋ, ಬಾಯ್. ನಾವೀಗ ಬೆಂಗಳೂರು ಅಂದರೆ ಯಲಹಂಕ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಮಳೆ ಜುಬು ಅಂತ ಉದುರ್ತಾ ಇದೆ. ಇವತ್ತು ಕೊರಟಗೆರೆವರೆಗೂ ಹೊಡಿಬೇಕು. 100 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಎಷ್ಟಾಗುತ್ತೋ ಗೊತ್ತಿಲ್ಲ. ನಾನು ಹೊಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಭೈರವನಿಗೆ ಇದು ಮೊದಲನೇ ದಿನ ಅಲ್ವಾ, ಅದಕ್ಕೆ ಸ್ವಲ್ಪ ಗಾಬರಿ ಆಗ್ತಿದ್ದಾನೆ. ಪರವಾಗಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತಾನೆ ಅನ್ಸುತ್ತೆ. ಮೊದಲ ಟೋಲ್ ಬೂತ್ ದೊಡ್ಡಬಳ್ಳಾಪುರಕ್ಕಿಂತ ಮೊದಲೇ ಬಂದಿದೆ. ಯಾವ ಊರಿದು? ಯಲಹಂಕ ಟೋಲ್ವೇಸ್ ಪ್ರೈವೇಟ್ ಲಿಮಿಟೆಡ್ ಅಂತೆ. ನಾವಿವಾಗ ದೊಡ್ಡಬಳ್ಳಾಪುರನ ದಾಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಭೈರವ ಇವಾಗ ಸೈಲೆಂಟ್ ಆಗಿದ್ದಾನೆ. ಸ್ಟಾರ್ಟಿಂಗ್ ಸ್ವಲ್ಪ ಕಾಟ ಕೊಟ್ಟ, ಬೋಬೋ ಒಂದು ಬೊಗಳ್ತಾ ಇದ್ದ. ಇವಾಗ ಜಸ್ಟ್ ಸೈಲೆಂಟು ಫುಲ್ಲು. ಇನ್ನು ಸ್ವಲ್ಪ ಹೊತ್ತಿಗೆ ಸಂಪೂರ್ಣವಾಗಿ ಕತ್ಲಾಗುತ್ತೆ. ಫಸ್ಟ್ ಟೈಮೇ ಭೈರವಂಗೆ ಕತ್ಲಲ್ಲಿ ಹೋಗೋವಂಥ ಭಾಗ್ಯ. ನೈಟ್ ರೈಡು, ನೈಟ್ ಔಟ್ ಇವತ್ತು ಭೈರವಂಗೆ. ನೀರು ಕುಡಿಯೋ ತಗೊಳ್ಳೋ, ನೀರಿದೆ ನೋಡೋ, ತಗೊಳ್ಳೋ. ಎಲ್ಲ ಹೊಸ ಅನಿಸಿದೆ ಅವನಿಗೆ. ಹೊರಗೆ ಹೋಗಿ ಬಿಟ್ಟೆ ಕಣೋ, ನೀರು ತಗೊಳ್ಳೋ. ನಾವಿವಾಗ ಹೊಸಹಳ್ಳಿ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲಿ ಹೋಟ್ಲು ಏನಾರು ಇದೆ ನೋಡಬೇಕು. ಹೊಟ್ಟೆ ಹಸ್ತಿದೆ, ಮಧ್ಯಾಹ್ನ ತಿಂದವನು. ಇಲ್ಲಿ ಯಾರು ಲೋಕಲ್ ಡಾಬಾಗಿ ಬರ್ತವೆ, ಹುಡುಕ್ಬೇಕು. ಅಣ್ಣ, ಇಲ್ಲಿ ಯಾರು ಹೋಟ್ಲಿದಾವ? ಅಣ್ಣ ಇಲ್ಲೆಲ್ಲ ಎಗ್ರೆಸ್ ಸಿಗಲ್ವಾ? ಎಗ್ರೆಸ್ ಎಲ್ಲ ಸಿಗಲ್ವಾ? ಓ ಹಂಗ, ಸೋಮವಾರಕ್ಕೆ ಸಿಗಲ್ವಾ? ಎಲ್ಲಿ? ಅಲ್ಲೂ ಇಲ್ವಾ? ಮೊಟ್ಟೆ ಗಿಟ್ಟೆನೂ ಸಿಗಲ್ವಾ? ಬಾಯ್ಲ್ಡ್ ಎಗ್ಗು ಸರ್. ಓಕೆ, ಥ್ಯಾಂಕ್ಸ್. ಇಲ್ಲಿ ಯಾವುದೋ ಬಾರ್ ಹತ್ರ ಏನೋ ಇದೆ, ಚಿಕ್ಕದ ಅಂಗಡಿ. ನೋಡೋಣ ಇಲ್ಲೇನಾರು ಸಿಗುತ್ತಾ ತಿನ್ನಕ್ಕೆ ಅಂತ. ನಾ ತಿನ್ನಕ್ಕೆ ಏನಾರು ಆಯ್ತಾ ಗುರು? ಇಲ್ಲಿ ಹೆಂಗೋ ಒಂದು ಸ್ವಲ್ಪ ಮಂಡಕ್ಕೆ ಸಿಕ್ತು. ಅಣ್ಣ, ಕೊರಟಗೆರೆ ಹೆಂಗ್ ಗುರು? ರಸ್ತೆ ಹಿಂಗಿದೆ, ಅದನ್ನ ಹಾಕೊಂಡು ತುಳಿಯೋದು ಕಷ್ಟ ಈ ಥರ ರಸ್ತೆ ಇದ್ರೆ. ಗೌಡ್ರೆ, ಏನಾರ ತಿನ್ನಕ್ಕೆ ಸಿಗ್ತದಾ? ಏನಾರ ತಿಂಬಕ್ಕೆ ಸಿಗ್ತದಾ? ಮುಂದೆ ಹೋಗ್ಬೇಕಾ? ಬ್ರೋ, ಇಲ್ಲೂ ಒಂದು ಬಾರ್ ಇದೆ. ಅಲ್ಲಿಂದ ಇಲ್ಲಿ ಬರೋದಕ್ಕೆ 2 ಬಾರ್ ಸಿಕ್ತು, ಒಂದು ಹೋಟ್ಲು ಸಿಗ್ಲಿಲ್ವಲ್ಲ. ಅಣ್ಣ, ಯಾವ ಊರಣ್ಣ ಇದು? ಆರೂಡಿ ಅಂತ ಊರ ಹೆಸರು. ಇಲ್ಲ ಪರೋಟ ಸಿಕ್ತು, ತಿನ್ಕೋತಾ ಇದ್ದೀನಿ. ನಮ್ಮ ಭೈರವನಿಗೊಂದು ಮೊಟ್ಟೆ ಹೇಳಿದ್ದೀನಿ, ಅವನಿಗೆ ಬೇರೆ ಡ್ರೈ ಫುಡ್ ಇದೆ. ಇದು ನಿಂಗಲ್ಲ ಕಣ ಅಪ್ಪ, ನೋಡ್ತಾ ಅವನು ಮಗ. ಇದೆಲ್ಲ ತಿನ್ಬಾರ್ದು, ಸಕ್ಕ ಡೇಂಜರ್ ಇದೆ ಹೆಲ್ತ್ಗೆ. ಭೈರವ ಅಣ್ಣ, ನಮ್ಮೂರು ಚಿತ್ರದುರ್ಗ ಅದರಲ್ಲಿ. ಏಯ್ ಭೈರವ, ಲುಕ್ಯ, ಸ್ಟೇ ಹಿಟ್. ಎಸ್, 90 ರೂಪಾಯಿ ಇರೋ. ಆಗ್ಬೋದು. 1 ನಿಮಿಷ, ಯಾರೋ ಫೋಟೋ ತಗೋತಾರಂತೆ. ಅಣ್ಣ, ಫುಲ್ ಟೈಮ್ ಆಗ್ಬಿಟ್ಟೈತೆ, ಜಲ್ದಿ ತಗೊಳ್ಳಿ. 30 ತಗೊಬೇಡ ಬಿರ್ನ. ಹಾಂ, ಈ ಕಡೆ ಬನ್ನಿ. ಕಾಣಿಸಿದೆ ಮುಖ ಎಲ್ಲ. ಕೂಗಿದ್ರಿ, ಬಟ್ ನಂಗೆ ಟೈಮ್ ಆಗಿದೆ. ಕತ್ಲಲ್ಲಿ 10 ಗಂಟೆ ಆಯ್ತು. ಅವಾಗಲೇ
ಸರಿ ಓಕೆ ಸಿಗೋಣ. ಓಕೆ ಬಾಯ್ ಬಾಯ್. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಸುದರ್ಶನ್ ಸಂಚಾರಿ ಅಂತ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಏನು ಹೇಳಿ? ಸುದರ್ಶನ್ ಸಂಚಾರಿ. ಹಾಂ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸರಿ ಓಕೆ ಬಾಯ್ ಬ್ರೋ. ಸಮಯ ಸರಿಯಾಗಿ 10:45. ನಾ ಹೋಗೋ ದಾರಿ ಇನ್ನೂ ಒಂದು 8.5 ಕಿಲೋಮೀಟ್ರ್ ಇದೆ. ಉಫ್, ಸಖತ್ ಟಯರ್ಡ್ ಆಗುತ್ತೆ ಇವತ್ತು. ಯಾಕಂದರೆ ಮೊದಲನೇ ಸಲ ಈ ಟ್ರಾಲಿ ಹಾಕೊಂಡು ಹೊಡಿತಿದ್ದೀನಲ್ವ, ಅದೊಂದು ಅಡಿಷನಲ್ 30 kg ವಜೆ, ತೂಕ ಜಾಸ್ತಿ ಆಗಿರೋದ್ರಿಂದ ಸಖತ್ ಸೊಳ್ಳೆ ಕಡ್ದಿದ್ದಾವೆ, ಎಲ್ಲ ಬಾತ್ಕೊಂಬಿಟ್ಟಿದೆ ಮೈಯೆಲ್ಲ. ಅಣ್ಣ ಅಣ್ಣ ಒಂದು ಸ್ವಲ್ಪ ಕುಡಿಯೋಕೆ ನೀರು ತುಂಬಿಕೊಡ್ತೀರಾ? ಏಯ್ ಸುಮ್ಮನೆ ಅಣ್ಣ, ಒಂದು ಸ್ವಲ್ಪ ಕುಡಿಯೋಕೆ ನೀರು ಕೊಣ ಅಣ್ಣ. ನಮ್ಮ ಚಿತ್ರದುರ್ಗ. ಇಷ್ಟೊತ್ತಲ್ಲಿ ಏನು ಮಳೆ ಬರ್ಬಾರ್ದು ಅಂತ ದಶ ಬರಾಡ್ತಿದ್ದೀರಾ? ಚೌಕಾಬಾರ ಅಂತೀರಾ ಏನಂತೀರ ಅದಕ್ಕೆ? ಚೌಕಾಬಾರನಾ? ನಮ್ಮೂರ ಕಡೆ ಮಳೆ ಬರ್ತಿದ್ರೆ ಚೌಕಾಬಾರ ಆಡ್ತಾರೆ ಜಾಸ್ತಿ, ಮಳೆ ನೀನು ತೊಗೋತೆ ಅಂತ. ದಿನ ಆಡ್ತೀರಾ? ಸದ್ಯ ಎಚ್ಚರ ಹೋಗಿದ್ದೀರಾ, ನಂಗೆ ಸಖತ್ ಬಾಯರ್ಸಿತ್ತು ಅಣ್ಣ. ಬೆಂಗಳೂರು ಅಲ್ಲ ಅಣ್ಣ, ಇಲ್ಲೇ ಅನ್ನೋ ಶೆಟ್ಟಿಯಲ್ಲ, ಅದು ಎಂಥದ್ದಂತ ಊರ ಹೆಸರು ಮರ್ತೈತೆ ನನಗೆ. DM ಪಾಳ್ಯ, ದೊಡ್ಡಮಲೈನ ಪಾಳ್ಯ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅಲ್ಲ ಗುರು, ಈ ಊರಲ್ಲಿ 11 ಗಂಟೆ ಆಗಿದೆ, 11:20. ಇವಾಗ ಚೌಕಾಬಾರ ಆಡ್ತವ್ರೆ. ರಘುವಣ್ಣ ಮಲ್ಕೊಂಬಿಟ್ಟವ್ರೆ ಅನ್ಸುತ್ತೆ, ಫೋನ್ ಎತ್ತುತ್ತಾ ಇಲ್ಲ. 11 ಗಂಟೆಗೆ ಬರ್ತೀನಿ ಅಂದ್ರೆ 11:15 ಬಂದರೆ ಇನ್ನೇನು. ಓಹ್, ಬಂದಾಯ್ತು ರಘುವಣ್ಣನ ಮನೆ ಹತ್ರ. ಬಹುಶಃ ರಘುವಣ್ಣ ಮಲ್ಕೊಂಡಿರ್ತಾನೆ. ಕಮ್ ಬ್ಯಾಕ್ ಸೈಡ್ ಕಮ್ಮ. ಫುಲ್ಲು ಶಿಸ್ತಿನ ನಾಯಿ ಅದು. ಹೋಗ ಸುತ್ತಾಡೋಗ ಸ್ವಲ್ಪ ಹೊತ್ತು. ಬರ ಇಲ್ಲಿ ಬರ. ಏಯ್ ತಿನ್ನಬಾರ್ದಲ್ಲೇ, ಅದು ಲೆಮನ್ ಗ್ರಾಸ್ ಬಾರೋ. ನಾಯಿಗಳು ಆ್ಯಕ್ಚುಲಿ ಅವಾಗ ಹೋಗ್ತೀನಿ. ಏಯ್ ಅವನ ರಘುವಣ್ಣ ಹೊಡಿತಾನೆ, ರಘುವಣ್ಣಂದು ಅದು. ಬರ ಈ ಕಡೆಗೆ ಬರ. ನಡಿ, ಸುಸ್ಸು ಗಿಸ್ಸು ಮಾಡಿದಾರೆ ಮಾಡೋಗ. ನಡಿ, ಗೋ 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 ಹೋಗಿ ಸುಸ್ಸು ಮಾಡೋದು. ನೀರು ಕುಡಿ, ತಗೊಳ ಡ್ರಿಂಕ್.